ತನ್ನದೇ ಮಗುವಿನ ಸಾವಿಗೆ ಕಾರಣ ಆಗ್ತಾರೆ ಅಂತಂದ್ರೆ ನೀವು ನಂಬ್ತೀರಾ? ಮರಣೋತ್ತರ ಪರೀಕ್ಷೆಯ ವರದಿ, ಸಾಕ್ಷಿಗಳು ಮತ್ತು ತನಿಖೆಯ ದಿಕ್ಕು ಎಲ್ಲವೂ ಕೂಡ ಅದೇ ಪ್ರಶ್ನೆಯೇ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಇತ್ತೀಚೆಗೆ ಭಾರಿ ಚರ್ಚೆಗೆ ಕಾರಣವಾಗಿರುವಂತಹ ಈ ಪ್ರಕರಣದಲ್ಲಿ ಒಂದು 6 ವರ್ಷದ ಪುಟ್ಟ ಹೆಣ್ಣು ಮಗು ಸಾವನ್ನಪ್ಪಿದೆ. ಆರಂಭದಲ್ಲಿ ಎಲ್ಲರೂ ಕೂಡ ಇದು ಸಹಜ ಸಾವು ಅಂತ ಅನ್ಕೊಂಡಿದ್ರು. ಆದರೆ ಕೆಲವೇ ದಿನಗಳಲ್ಲಿ ಹೊರಬಂದ ಮಾಹಿತಿಗಳು ಇಡೀ ಪ್ರಕರಣದ ಚಿತ್ರಣವನ್ನೇ ಬದಲಿಸಿದೆ. ಒಂದು ಕಡೆ ಮಗುವಿನ ತಾಯಿ, ಮತ್ತೊಂದು ಕಡೆ ಆಕೆಯ ಹಳೆಯ ಪ್ರೇಮಿ, ಮಧ್ಯದಲ್ಲಿ ಒಂದು ಒಡೆದಿರುವಂತಹ ಕುಟುಂಬ ಮತ್ತು ಸಾವಿನ ಸುತ್ತ ಹಲವಾರು ಪ್ರಶ್ನೆಗಳು. ನಿಜವಾಗಿಯೂ ಆ ಮಗುಗೆ ಏನಾಯಿತು? ಇದು ನಿಜವಾಗ್ಲೂ ಸಹಜ ಸಾವಾಗಿದೆಯಾ ಅಥವಾ ಇದರ ಹಿಂದೆ ಏನಾದರೂ ಭಯಾನಕ ರಹಸ್ಯ ಅಡಗಿದೆಯಾ? ಬನ್ನಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಏನ್ ಕತೆ, ಎಲ್ಲಿ ನಡೀತು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ಕಾಡುಗೋಡಿ ಮರ್ಡರ್ ಕೇಸ್. ಈ ಕಥೆಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಕೆಲವು ವರ್ಷಗಳ ಹಿಂದೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಈ ಕತೆ ಆರಂಭವಾಗುವುದು ಮಗುವಿನ ಸಾವಿನಿಂದಲ್ಲ. ಈ ಕತೆ ಶುರು ಆಗೋದು ಎಲ್ಲಿಂದ ಅಂತಂದ್ರೆ ಒಂದು ಮದುವೆಯಿಂದ, ಒಂದು ಸುಂದರ ಕುಟುಂಬದಿಂದ ಮತ್ತು ನಿಧಾನವಾಗಿ ಒಂದು ಸುಂದರ ಕುಟುಂಬ ಒಡೆದೋದಂಥ ಸಂದರ್ಭದಿಂದ. ಮೂಲತಃ ದಾವಣಗೆರೆಯ ಪ್ರತಿಷ್ಠಿತ ಕುಟುಂಬಕ್ಕೆ ಸೇರಿದ ಪ್ರವೀಣ್ ಎಂಬ ವ್ಯಕ್ತಿ ಖಾಸಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಾರೆ. ಕುಟುಂಬಕ್ಕೆ ಆಸ್ತಿ, ಗೌರವ ಮತ್ತು ಒಳ್ಳೆಯ ಹೆಸರು ಎಲ್ಲವೂ ಕೂಡ ಇರುತ್ತೆ. 2007ರಲ್ಲಿ ಅವರು ಪ್ರಿಯಾಂಕಾ ಎಂಬ ಯುವತಿಯನ್ನ ಮದುವೆ ಆಗ್ತಾರೆ. ಪ್ರಿಯಾಂಕಾ ಕೂಡ ವಿದ್ಯಾವಂತ ಮಹಿಳೆ ಆಗಿದ್ರು. ವೃತ್ತಿಯಿಂದ ಅವರು ಲಾಯರ್ ಆಗಿದ್ದಂತಹ ಮಹಿಳೆ. ಇಬ್ಬರ ಕುಟುಂಬದ ಒಪ್ಪಿಗೆಯಿಂದ ಆ ಸಮಯದಲ್ಲಿ ಮದುವೆಯಾಗುತ್ತೆ. ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ. ದಾವಣಗೆರೆಯಲ್ಲಿ ನೆಲೆಸಿದ್ದ ಈ ದಂಪತಿಗೆ 2 ಹೆಣ್ಣು ಮಕ್ಕಳು ಕೂಡ ಇರ್ತಾರೆ. ಹೊರಗಿನಿಂದ ನೋಡಿದವರಿಗೆ ಇದು ಒಂದು ಸಾಮಾನ್ಯ ಸಂತೋಷದ ಕುಟುಂಬ ಅಂತಾನೆ ಕಾಣ್ತಾ ಇರುತ್ತೆ. ಆದ್ರೆ ಕೆಲವೊಮ್ಮೆ ನಾವು ಹೊರಗಿನಿಂದ ನೋಡುವ ಜೀವನ ಮತ್ತು ಒಳಗೆ ನಡೆಯುತ್ತಿರುವ ಜೀವನಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಮತ್ತು ಈ ಕುಟುಂಬದಲ್ಲೂ ಸಹ ನಿಧಾನವಾಗಿ ಕೆಲವು ಬದಲಾವಣೆಗಳು ಆಗೋದಕ್ಕೆ ಶುರುವಾಗುತ್ತೆ. ಆ ಬದಲಾವಣೆಗಳೇ ಮುಂದೆ ಈ ಪ್ರಕರಣದ ಒಂದು ಕೇಂದ್ರ ಬಿಂದು ಆಗುತ್ತೆ. ಆದರೆ ಅದಕ್ಕೂ ಮುನ್ನ ಈ ಕತೆಗೆ ಮತ್ತೊಬ್ಬ ವ್ಯಕ್ತಿಯ ಎಂಟ್ರಿ ಆಗಬೇಕು. ಆ ವ್ಯಕ್ತಿಯ ಹೆಸರು ಮೋಹನ್. ಮತ್ತು ಈ ವ್ಯಕ್ತಿಯ ಎಂಟ್ರಿಯಿಂದನೇ ಈ ಇಡೀ ಕಥೆಯ ದಿಕ್ಕನ್ನೇ ಬದಲಾಯಿಸಿದೆ. ಮೋಹನ್ ಈ ಕಥೆಯ ಅತ್ಯಂತ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬ. ಯಾಕಂದ್ರೆ ತನಿಖೆಯಲ್ಲಿ ಹೊರಬಂದ ಮಾಹಿತಿಗಳ ಪ್ರಕಾರ ಪ್ರಿಯಾಂಕಾ ಮತ್ತು ಮೋಹನ್ ಬಹಳ ವರ್ಷಗಳಿಂದ ಅವರಿಬ್ಬರು ಕನೆಕ್ಷನ್ ಇದ್ದಾರೆ ಅಂತ ಹೇಳಲಾಗ್ತಿದೆ. ಕೆಲವು ವರದಿಗಳ ಪ್ರಕಾರ ಮದುವೆಗೂ ಮುನ್ನವೇ ಇವರಿಬ್ಬರ ನಡುವೆ ಆತ್ಮೀಯತೆ ಇತ್ತು ಎನ್ನುವ ಆರೋಪಗಳು ಕೂಡ ಕೇಳಿ ಬಂದಿವೆ. ಆದರೆ ಜೀವನ ಯಾವಾಗಲೂ ತಮ್ಮ ಇಷ್ಟದಂತೆ ನಡೆಯೋದಿಲ್ಲ ನೋಡಿ. ಪ್ರಿಯಾಂಕಾ ಮದುವೆಯಾಗಿ ಪ್ರವೀಣ್ ಅವರ ಕುಟುಂಬಕ್ಕೆ ಬರ್ತಾರೆ. ಕೆಲವು ವರ್ಷಗಳ ಕಾಲ ಕುಟುಂಬದ ಜೀವನ ಸಾಮಾನ್ಯವಾಗಿ ಸಾಗುತ್ತಿತ್ತು. 2 ಹೆಣ್ಮಕ್ಳು ಕೂಡ ಇರ್ತಾರೆ. ಒಳ್ಳೆಯ ಕುಟುಂಬ, ಗೌರವಯುತ ಜೀವನ. ಹೊರಗಿನಿಂದ ನೋಡ್ತಿದ್ದವರಿಗೆ ಯಾವುದೇ ಕೂಡ ಸಮಸ್ಯೆ ಕಾಣ್ತಿರುವುದಿಲ್ಲ. ಆದರೆ ಕಾಲ ಕಳೆದಂತೆ ಪರಿಸ್ಥಿತಿ ಕೂಡ ಬದಲಾಗತೊಡಗಿತು ಎಂದು ಕುಟುಂಬದವರು ಆರೋಪಿಸಿದ್ದಾರೆ. ಪ್ರಿಯಾಂಕಾ ಅವರ ವರ್ತನೆಯಲ್ಲಿ ಬದಲಾವಣೆ ಕಾಣಿಸ್ತಿತ್ತು ಅಂತ ಹೇಳಲಾಗ್ತಿದೆ. ಪತಿ ಪತ್ನಿಯರ ನಡುವಿನ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಿದ್ವು. ಮೊದಲಿಗೆ ಇವು ಸಾಮಾನ್ಯ ಕೌಟುಂಬಿಕ ಸಮಸ್ಯೆಗಳಂತೆ ಕಾಣಿಸ್ತಿದ್ವು. ಆದ್ರೆ ನಿಧಾನವಾಗಿ ಪರಿಸ್ಥಿತಿ ಗಂಭೀರವಾಗತೊಡಗಿತು. ಕುಟುಂಬದ ಕೆಲ ಸದಸ್ಯರ ಪ್ರಕಾರ ಪ್ರಿಯಾಂಕಾ ಮತ್ತು ಮೋಹನ್ ನಡುವಿನ ಸಂಪರ್ಕ ಮತ್ತೆ ಆರಂಭವಾಗಿದೆ ಎಂಬ ಅನುಮಾನಗಳು ಮೂಡತೊಡಗಿತ್ತು. ಈ ವಿಚಾರ ಮನೆಯೊಳಗೆ ಉದ್ವಿಗ್ನತೆಯನ್ನು ಹೆಚ್ಚಿಸಿತ್ತು. ಒಂದೆಡೆ ಪತಿ ಪ್ರವೀಣ್, ಇನ್ನೊಂದೆಡೆ ಪತ್ನಿ ಪ್ರಿಯಾಂಕಾ, ಮಧ್ಯದಲ್ಲಿ ಈ 2 ಪುಟ್ಟ ಮಕ್ಕಳು. ಈ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಹೋಗ್ತಾ ಇತ್ತು. ಕೊನೆಗೆ ಪರಿಸ್ಥಿತಿ ಒಂದು ಹಂತಕ್ಕೆ ತಲುಪುತ್ತೆ. ಇಬ್ಬರು ಪ್ರತ್ಯೇಕವಾಗಿ ಬದುಕಬೇಕು ಅಂತ ಹೇಳಿ ಡಿಸೈಡ್ ಮಾಡಲಾಗುತ್ತೆ. ಒಂದು ಕುಟುಂಬ ಇಲ್ಲಿ 2 ಭಾಗಗಳಾಗುತ್ತೆ. ಯಾಕಂದ್ರೆ ಪ್ರತ್ಯೇಕ ಜೀವನ ಆರಂಭವಾದ ಬಳಿಕ ಮಕ್ಕಳ ಕಸ್ಟಡಿ, ಕುಟುಂಬದ ಸಂಬಂಧಗಳು ಮತ್ತು ವೈಯಕ್ತಿಕ ಜೀವನದ ಬಗ್ಗೆ ಹಲವು ಹೊಸ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಆದರೆ ಯಾರೂ ಊಹಿಸದಂತ ಒಂದು ದುರಂತ ಇನ್ನು ಮುಂದೆ ಕಾದಿತ್ತು. ಒಂದು ಪುಟ್ಟ ಮಗುವಿನ ಜೀವನ, ಅದರ ಭವಿಷ್ಯ, ಅದರ ಕನಸುಗಳು ಇವೆಲ್ಲವೂ ಕೂಡ ಕೆಲವೇ ಕ್ಷಣಗಳಲ್ಲಿ ಅಂತ್ಯವಾಗಲಿದ್ದವು. ಮತ್ತು ಆ ದಿನ ಬಂದಾಗ ಮೊದಲಿಗೆ ಎಲ್ಲರೂ ಅದನ್ನ ಸಹಜ ಘಟನೆ ಅಂದ್ಕೊಂಡಿದ್ರು. ಆದರೆ ಕೆಲವೇ ದಿನಗಳಲ್ಲಿ ತನಿಖೆ ಆರಂಭವಾದಾಗ ಪೊಲೀಸರು ಗಮನಿಸಿದ ಕೆಲವು ಸಂಗತಿಗಳು ಇಡೀ ಪ್ರಕರಣದ ದಿಕ್ಕನ್ನೇ ಬದಲಾಯಿಸಿಬಿಡ್ತು. ಒಂದು ಮಗುವಿನ ಸಾವು ನಿಧಾನವಾಗಿ ಒಂದು ದೊಡ್ಡ ಕ್ರೈಮ್ ಸ್ಟೋರಿ ಅಥವಾ ಒಂದು ದೊಡ್ಡ ಕ್ರೈಮ್ ಮಿಸ್ಟರಿಯಾಗಿ ಬದಲಾಗತೊಡಗಿತು. ಮತ್ತು ಈ ಪ್ರಕರಣದ ನಿಜವಾದ ಟ್ವಿಸ್ಟ್ ಇಲ್ಲಿಂದಲೇ ಶುರುವಾಗೋದು. ಜನವರಿ ತಿಂಗಳಲ್ಲಿ ಇಬ್ಬರು ಅಧಿಕೃತವಾಗಿ ಬೇರೆ ಬೇರೆ ಜೀವನವನ್ನು ಆರಂಭಿಸುತ್ತಾರೆ. ಹಿರಿಯ ಮಗಳು ತಂದೆ ಪ್ರವೀಣ್ ಜೊತೆ ಇರ್ತಾಳೆ. ಆದರೆ ಕಿರಿಯ ಮಗಳು ಇನ್ನೂ ಚಿಕ್ಕವಳಾಗಿದ್ದ ಕಾರಣಕ್ಕಾಗಿ ತಾಯಿ ಪ್ರಿಯಾಂಕಾ ಜೊತೆ ಇರ್ತಾಳೆ. ಅಲ್ಲಿಯವರೆಗೆ ಇದು ಒಂದು ಸಾಮಾನ್ಯ ಕೌಟುಂಬಿಕ ವಿಚ್ಛೇದನ ಅಂತೆ ಕಾಣ್ತಿತ್ತು. ಆದರೆ ಕೆಲವೇ ವಾರಗಳಲ್ಲಿ ಎಲ್ಲವೂ ಕೂಡ ಬದಲಾಗುತ್ತೆ. ಮಾರ್ಚ್ ತಿಂಗಳ ಕೊನೆಯ ವಾರ ಪ್ರವೀಣ್ ಅವರಿಗೆ ಒಂದು ಫೋನ್ ಕರೆ ಬರುತ್ತೆ. ಆ ಕಾಲ್ ಅವರ ಜೀವನವನ್ನೇ ಅಲ್ಲೋಲಕಲ್ಲ ಮಾಡಿಬಿಡುತ್ತೆ. ಆ ಕಾಲ್ ಏನಾಗಿರುತ್ತಪ್ಪ ಅಂತಂದ್ರೆ, ನಿಮ್ಮ ಕಿರಿಯ ಮಗಳು ಆಸ್ಪತ್ರೆಯಲ್ಲಿದ್ದಾಳೆ, ಬೇಗ ಬನ್ನಿ ಎನ್ನುವಂತ ಮಾಹಿತಿ ಬರುತ್ತೆ. ಆತ ಗಾಬರಿಯಿಂದ ಆಸ್ಪತ್ರೆಗೆ ಬರ್ತಾನೆ. ಆದ್ರೆ ಅಲ್ಲಿಗೆ ಬರೋಷ್ಟರಲ್ಲಿ
ಕೇವಲ 6 ವರ್ಷದ ಆ ಪುಟ್ಟ ಹೆಣ್ಣು ಮಗು ಜೀವ ಕಳ್ಕೊಂಡಿರುತ್ತೆ. ಒಬ್ಬ ತಂದೆಗೆ ಇದಕ್ಕಿಂತ ಒಂದು ದೊಡ್ಡ ಆಘಾತ ಮತ್ತೇನಿರುತ್ತೆ ಹೇಳಿ. ಮೊದಲಿಗೆ ಎಲ್ಲರೂ ಕೂಡ ಇದನ್ನ ದುರಾದೃಷ್ಟಕರ ಘಟನೆ ಎಂದು ತಿಳ್ಕೊಂಡಿರ್ತಾರೆ. ಆದ್ರೆ ಕೆಲವು ನಿಮಿಷಗಳ ನಂತರವೇ ಅನುಮಾನಗಳು ಹುಟ್ಟೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಮಗುವಿನ ಸಾವಿನ ಬಗ್ಗೆ ಪ್ರಿಯಾಂಕಾ ನೀಡಿದ ಹೇಳಿಕೆಗಳು ಒಂದಕ್ಕೊಂದು ಮ್ಯಾಚ್ ಆಗ್ತಿರಲ್ಲ. ಒಂದ್ ಕಡೆ ಹೇಳ್ತಾಳೆ, ಮಗುವಿಗೆ ಬಿರಿಯಾನಿ ತಿನ್ನಿಸಿ ಮಲಗಿಸಿದೆ, ಬೆಳಿಗ್ಗೆ ಎದ್ದಾಗ ಹೀಗಾಗಿತ್ತು ಅಂತ. ಮತ್ತೊಂದು ಕಡೆ ಹೇಳ್ತಾಳೆ, ನನ್ನ ಬರ್ತ್ಡೇ ದಿನ ಕೋಲಾರದ ಒಂದು ಕೆಫೆಗೆ ಹೋಗಿದ್ವಿ, ಅಲ್ಲಿ ಐಸ್ ಕ್ರೀಮ್ ತಿಂದ ಬಳಿಕ ಕಾರಿನಲ್ಲಿ ಮಲಗಿತ್ತು ಮಗು, ನಂತರ ಮನೆಗೆ ಕರ್ಕೊಂಡು ಬಂದು ಮಲಗಿಸಿದ್ದೆ, ಇದಾದ್ಮೇಲೆ ಮಗು ಎದ್ದಿಲ್ಲ ಅಂತ ಇನ್ನೊಂದು ಕಡೆ ಈ ತರದ ಮಾಹಿತಿಯನ್ನು ಕೊಡ್ತಾಳೆ. ಒಂದೇ ಘಟನೆಗೆ ಎರಡೆರಡು ರೀತಿಯ ಕಥೆಗಳು ಬರುತ್ತೆ. ಇದು ಮೊದಲ ಅನುಮಾನಕ್ಕೆ ಕಾರಣವಾಗಿತ್ತು. ಮತ್ತು ಇಲ್ಲಿಂದಲೇ ನೋಡಿ ಪ್ರಕರಣ ಶುರುವಾಗೋದು ಸಾಮಾನ್ಯ ಸಾವಿನಿಂದ ಅನುಮಾನಾಸ್ಪದ ಸಾವಿನ ಪ್ರಕರಣವಾಗಿ ಬದಲಾಗೋದು. ಅದಾದ್ಮೇಲೆ ಪೊಲೀಸರು ತನಿಖೆಯನ್ನು ಆರಂಭಿಸ್ತಾರೆ. ಅದೇ ಸಮಯದಲ್ಲಿ ಪ್ರಿಯಾಂಕಾ ಅವರ ಕುಟುಂಬದ ಮೇಲೆ ಕೂಡ ಕೆಲವರು ಅನುಮಾನವನ್ನು ವ್ಯಕ್ತಪಡಿಸುತ್ತಾರೆ. ಹೀಗಾಗಿ ಪ್ರಕರಣವನ್ನ ಅನುಮಾನಾಸ್ಪದ ಸಾವು ಎಂದು ಪರಿಗಣಿಸಿ ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗುತ್ತೆ. ಮತ್ತು ಇಲ್ಲೇನೆ ಈ ಕತೆಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಗೋದು. ತನಿಖೆಯ ವೇಳೆ ಪೊಲೀಸರು ಮಗುವಿನ ಬಟ್ಟೆಗಳನ್ನು ಕೇಳ್ತಾರೆ. ಆ ದಿನ ಧರಿಸಿದಂಥ ಬಟ್ಟೆಗಳನ್ನು ಒಪ್ಪಿಸುವಂತೆ ಹೇಳ್ತಾರೆ. ಆದರೆ ತನಿಖಾಧಿಕಾರಿಗಳ ಪ್ರಕಾರ ಅಲ್ಲಿ ಕೂಡ ಕೆಲವು ಅಸಹಜ ಸಂಗತಿಗಳು ಕಂಡುಬರುತ್ತೆ. ಬಟ್ಟೆಗಳನ್ನು ಬದಲಾಯಿಸಲಾಗಿದೆ ಎಂದು ಅನುಮಾನ ಬರುತ್ತೆ ಮತ್ತು ಮಗುವಿನ ಬಟ್ಟೆಗಳನ್ನು ವಾಶ್ ಮಾಡಿ ಕೊಟ್ಟಿರ್ತಾರೆ. ಸಾಕ್ಷಿ ನಾಶದ ಪ್ರಯತ್ನ ನಡೆದಿದೆ ಎಂಬ ಪ್ರಶ್ನೆಗಳು ಕೂಡ ಮೂಡಿ ಬರುತ್ತೆ. ಇನ್ನೊಂದು ಕಡೆ ಸಿಸಿಟಿವಿ ದೃಶ್ಯಗಳನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾರೆ. ಅಲ್ಲಿಯೂ ಕೂಡ ಕೆಲ ಸಂಗತಿಗಳು ತನಿಖೆಯ ಗಮನವನ್ನು ಸೆಳೆಯುತ್ತವೆ. ಆದರೆ ಈ ಎಲ್ಲ ಅನುಮಾನಗಳಿಗೂ ಉತ್ತರ ಸಿಗಬೇಕಾದ್ರೆ ಒಂದು ವರದಿ ಬರಬೇಕಾಗಿತ್ತು. ಅದೇ ಮರಣೋತ್ತರ ಪರೀಕ್ಷೆಯ ವರದಿ. ಏಪ್ರಿಲ್ 4ನೇ ತಾರೀಕು ಆ ವರದಿ ಬರುತ್ತೆ ಮತ್ತು ಅವತ್ತು ಆ ಪ್ರಕರಣದ ದಿಕ್ಕನ್ನೇ ಬದಲಾಗಿಸುತ್ತೆ. ವರದಿಯಲ್ಲಿದ್ದ ಕೆಲವು ಅಂಶಗಳು ಆ ಸಾವನ್ನ ಸಹಜ ಸಾವು ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆ ತರದ ಅನುಮಾನಗಳು ಹುಟ್ಟಾಗ್ತವೆ. ಇದಾದ ಬಳಿಕ ಪ್ರವೀಣ್ ಮತ್ತಷ್ಟು ಹೋರಾಟವನ್ನ ಮಾಡ್ತಾರೆ. ವರದಿಯನ್ನ ವೈದ್ಯೆಯಾಗಿರುವಂತ ತಮ್ಮ ಅಕ್ಕನಿಗೂ ಕೂಡ ಕಳಿಸ್ತಾರೆ. ಅವರು ಪರಿಶೀಲಿಸಿದ ಬಳಿಕ ಇದು ಗಂಭೀರ ಪ್ರಕರಣವಾಗಿ ಹೊರಬರುತ್ತೆ. ಇಲ್ಲಿಂದ ಪ್ರಕರಣ ಮತ್ತಷ್ಟು ವೇಗ ಪಡೆದುಕೊಳ್ಳುತ್ತೆ. ಅದಾದ ಮೇಲೆ ಪ್ರವೀಣ್ ಮತ್ತೆ ಪೊಲೀಸರ ಬಳಿ ಹೋಗ್ತಾರೆ. FIR ಅನ್ನ ದಾಖಲು ಮಾಡ್ತಾರೆ. ಮತ್ತೆ ತನಿಖೆ ಇನ್ನೊಂದು ಹಂತಕ್ಕೆ ಹೋಗುತ್ತೆ. FIR ದಾಖಲಾಗ್ತಿದ್ದಂತೆ ಪೊಲೀಸ್ ಅವರು ಮೋಹನ್ ಅವರನ್ನ ಬಂಧಿಸ್ತಾರೆ. ಆದ್ರೆ ಪ್ರಕರಣದ ದೊಡ್ಡ ಪ್ರಶ್ನೆ ಇನ್ನೂ ಕೂಡ ಉತ್ತರಿಸಬೇಕಾಗಿದೆ. ನಿಜವಾಗ್ಲೂ ಏನಾಯಿತು? ಈ ಕೃತ್ಯಕ್ಕೆ ಕಾರಣ ಯಾರು? ಒಬ್ಬರನ್ನ ಅಥವಾ ಇಬ್ಬರು ಕಾರಣನ? ಮೋಹನ್ ತಮ್ಮ ಮೇಲೆ ಬಂದಿರುವ ಆರೋಪಗಳನ್ನು ತಳ್ಳಿ ಹಾಕ್ತಿದ್ದಾರೆ ಅಂತ ವರದಿಯಾಗಿದೆ. ಇನ್ನೊಂದು ಕಡೆ ಪ್ರಕರಣದ ಮತ್ತೊಬ್ಬ ಪ್ರಮುಖ ವ್ಯಕ್ತಿಯಾಗಿರುವ ಪ್ರಿಯಾಂಕಾ ಕುರಿತು ಹಲವು ಪ್ರಶ್ನೆಗಳು ಇನ್ನೂ ಉಳಿದಿದೆ. ಹೀಗಾಗಿ ತನಿಖಾಧಿಕಾರಿಗಳ ಮುಂದೆ ಈಗಿರುವ ದೊಡ್ಡ ಸವಾಲುಗಳು ಏನಪ್ಪಾ ಅಂತಂದ್ರೆ, ಆ ದಿನ ನಿಜವಾಗಿ ನಡೆದಿದ್ದೇನು ಎಂಬುದನ್ನು ಸಂಪೂರ್ಣವಾಗಿ ಪತ್ತೆ ಹಚ್ಚಬೇಕಾಗುತ್ತೆ. ಈ ಪ್ರಕರಣದ ಬಗ್ಗೆ ಅನೇಕ ಅಭಿಪ್ರಾಯಗಳು ಕೇಳಿಬರುತ್ತಿವೆ. ಆದರೆ ಒಂದು ಸಂಗತಿ ಮಾತ್ರ ಸ್ಪಷ್ಟವಾಗಿದೆ. ಒಂದು 6 ವರ್ಷದ ಹೆಣ್ಣು ಮಗು ಜೀವಂತವಾಗಿಲ್ಲ. ಒಬ್ಬ ತಂದೆ ತನ್ನ ಮಗಳನ್ನ ಕಳ್ಕೊಂಡಿದ್ದಾರೆ ಮತ್ತು ನ್ಯಾಯಕ್ಕಾಗಿ ಹೋರಾಡ್ತಿದ್ದಾನೆ. ಆದರೆ ಈ ಘಟನೆ ಸಮಾಜದ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನೇ ಇಟ್ಟಿದೆ. ಸಂಬಂಧಗಳು ಒಡೆಯಬಹುದು, ಪ್ರೀತಿ ಬದಲಾಗಬಹುದು, ಗಂಡ ಹೆಂಡತಿ ದೂರವಾಗಬಹುದು. ಆದರೆ ಅದರ ನಡುವೆ ಸಿಲುಕುವ ಮಕ್ಕಳು ಏನ್ ತಪ್ಪು ಮಾಡಿದಾವೆ ಅಂತ. ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾರೇ ಆಗಿರ್ಲಿ, ಗಂಡ ಹೆಂಡತಿ ಯಾರೇ ಇದ್ರೂ ಕೂಡ ಮಕ್ಕಳು ಇದ್ದಾರೆ ಅಂತ ಅಂದಾಗ ದಯವಿಟ್ಟು ಆದಷ್ಟು ಅನುಸರಿಸ್ಕೊಂಡು ಬದುಕೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ನೀವು ಅವರಿಗೆ ಜನ್ಮ ಕೊಟ್ಟಿರ್ತೀರ, ಅವರಿಗಾಗಿ ನೀವು ಬದುಕ್ತಾ ಇರ್ತೀರ. ಸೊ ನೀವು ಮಾಡೋ ತಪ್ಪುಗಳಿಗೆ ಅಥವಾ ನೀವು ಮಾಡೋ ಒಂದು ಎಡವಟ್ಟುಗಳಿಗೆ ಅವರು ಶಿಕ್ಷೆಗಳನ್ನು ಅನುಭವಿಸ್ತಾರೆ. ಸೊ ನಾನು ಹೋಪ್ ಮಾಡ್ತೀನಿ ಈ ಥರದ ಇನ್ಸಿಡೆಂಟ್ಗಳು ಇನ್ನು ಮುಂದಕ್ಕೆ ಆಗದೆ ಇರಲಿ ಅಂತ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಟ್ರೆಂಡಿಂಗ್ ಟಾಪಿಕ್ ಅಥವಾ ಇದೇ ರೀತಿಯ ಮಾಹಿತಿಯನ್ನು ತರ್ತಾ ಇರ್ತೀನಿ. ಅದು ಕೂಡ ನಿಮಗೆ ಅರ್ಥವಾಗಿಸುವ ರೂಪದಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ನನ್ನದು. ಸೊ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಗುಡ್ ಬೈ.